ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಂಗು ಚಾನಲ್. ಸೊ ಇವತ್ತು ನನ್ನ ವ್ಲಾಗಲ್ಲಿ ನಾನೇನು ವಿಷಯಗಳನ್ನ ತೊಗೊಂಡು ಬಂದಿದ್ದೀನಿ ಅಂತ ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ಲಾಸ್ಟ್ವರೆಗೂ ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಎದ್ದು ವಾರ್ಮ್ ವಾಟರ್ ವಿತ್ ಲೆಮನ್ ತೊಗೊಂಡೆ. ಅದಾದಮೇಲೆ ಹೆಲ್ದಿ ಡ್ರಿಂಕ್ಸ್ ಮಾಡ್ಕೊಂಡಿಲ್ಲ. ಇವತ್ತು ಹೆಲ್ದಿಗೆ ಮೂಲಂಗಿ ಇತ್ತು. ಸೊ ಮೂಲಂಗಿ ಕಟ್ ಮಾಡಿಕೊಂಡು ನಾನು ಮತ್ತು ನನ್ನ ಮಗ ತಿಂತಾ ಇದ್ದೀವಿ. ಅಂದರೆ ಹಸಿ ಮೂಲಂಗಿ ಆರೋಗ್ಯಕ್ಕೆ ಒಳ್ಳೆಯದು ಅಂದ್ಬಿಟ್ಟು ಆ ರೀತಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಬೆಳಗ್ಗೆನೇ ಇವತ್ತು ವಾಷಿಂಗ್ ಮಿಷಿನ್ಗೆ ಬಟ್ಟೆ ಹಾಕ್ತಾಯಿದ್ದೀನಿ. ಬಟ್ಟೆ ಜಾಸ್ತಿ ಇತ್ತು. ಸೊ ಸಾಯಂಕಾಲ ಆಗ್ತಾ ಇದ್ದಂಗೆ ಮಳೆ ಬಂದುಬಿಡುತ್ತೆ ಅಂದ್ಬಿಟ್ಟು ಬೆಳಗ್ಗೆನೇ ಬಟ್ಟೆ ಹಾಕ್ತಾಯಿದ್ದೀನಿ. ಮಷಿನ್ಗೆ ಬಟ್ಟೆ ಹಾಕ್ಬಿಟ್ರೆ ಸಾಯಂಕಾಲದಷ್ಟರಲ್ಲಿ ಒಣಗಿಬಿಡುತ್ತೆ ಅಂದ್ಬಿಟ್ಟು ಮಷಿನ್ ಆನ್ ಮಾಡಿಬಿಟ್ಟು ಅದನ್ನು ಬಿಟ್ಬಿಟ್ಟೆ. ಸೊ ಫೈನಲ್ ಸ್ಪಿನ್ ಕೊಡ್ತಾಯಿತ್ತು. ಅಂದರೆ 5 ನಿಮಿಷ ಇನ್ನೇನಿತ್ತು. ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ಒಣಗಾಕ್ಬಿಡೋಣ ಅಂತ ನೋಡ್ತಾ ಇದ್ದೆ. ನಮ್ಮ ಗಿಡದಲ್ಲೇ ಇವತ್ತು ರೆಡ್ ಕಲರ್ ದಾಸವಾಳ ಬಿಟ್ಟಿತ್ತು. ಅದನ್ನು ಕಿತ್ಕೊಂಡು ಬಂದಿಟ್ಟೆ. ಯಾಕಂದರೆ ಸಾಯಂಕಾಲ ಅಷ್ಟರಲ್ಲಿ ಗಿಡದಲ್ಲೇ ಇದ್ದರೆ ಬಾಡೋಗುತ್ತೆ ಅಂತ. ಅಷ್ಟರಲ್ಲಿ ಜಿಯೋ ಮಾರ್ಟಿಂದ ಸ್ಮಾರ್ಟ್ ಬಜಾರ್ ಬರ್ತಲ್ಲ, ಅದರಲ್ಲಿ ಕ್ಯಾಬೇಜು ಮತ್ತು ಈರುಳ್ಳಿ ಆರ್ಡ್ರ್ ಮಾಡಿದ್ದೆ. ಅದು ಕೂಡ ಬಂತು. ನನ್ನ ಮಗ ಹೋಗಿ ತಂದ. ಟೋಟಲ್ 116 ರೂಪಾಯಿ ಆಗಿತ್ತು. ಅಂದರೆ 5 kg ಈರುಳ್ಳಿ, 1 ಕ್ಯಾಬೇಜ್ ತರಿಸ್ಕೊಂಡಿದ್ದೆ. 5 kg ಈರುಳ್ಳಿಗೆ 105 ರೂಪಾಯಿ ಆಗಿತ್ತು. 1 ಕ್ಯಾಬೇಜ್ಗೆ 11 ರೂಪೀಸ್ ಆಗಿತ್ತು. ಕಣ್ಮುಚ್ಕೊಂಡು ಕೊಡ್ಬೋದು. ಸೊ ಕ್ಯಾಬೇಜು ತುಂಬ ದಪ್ಪ ಇತ್ತು. ಅದಕ್ಕೆ ಬರೀ 11 ರೂಪಾಯಿ. ಇಲ್ಲೆಲ್ಲ ಈ ಕ್ಯಾಬೇಜ್ಗೆ 20 ರಿಂದ 30 ರೂಪಾಯಿ ಹೇಳ್ತಾರೆ. 11 ರೂಪಾಯಿ ಅಂದಿದ ತಕ್ಷಣ ನನಗೆ ಓಕೆ ಅನ್ನಿಸ್ತು. ಅದಕ್ಕೆ ಆರ್ಡ್ರ್ ಮಾಡಿದೆ. ಅದಾದಮೇಲೆ ಬಿಳಿ ಈರುಳ್ಳಿ ಇದು 5 kgಗೆ 105 ರೂಪಾಯಿ ಓಕೆ ಅನ್ನಿಸ್ತು ನನಗೆ. ಇಲ್ಲೆಲ್ಲ 6 kg 7 kg ಬರುತ್ತೆ, ಬಟ್ ಮಿಕ್ಸ್ ಇರುತ್ತೆ. ಅದರಲ್ಲಿ ನಮಗೆ ಅಮ್ಮಮ್ಮನ 4 kg ಸಿಗುತ್ತೆ. ಇನ್ನು 2 ರಿಂದ 3 kg ಹಾಳಾಗೋಗಿರುತ್ತೆ. ಅದಕ್ಕೋಸ್ಕರ ಸ್ಮಾರ್ಟ್ ಬಜಾರಲ್ಲಿ ನೋಡೋಣ ಅಂದ್ಬಿಟ್ಟೆ ತರಿಸ್ಕೊಂಡೆ. ಚೆನ್ನಾಗಿತ್ತು ಈರುಳ್ಳಿ ಎಲ್ಲ, ಏನು ಪ್ರಾಬ್ಲಮ್ ಇರಲಿಲ್ಲ. ಅದಾದಮೇಲೆ ಇವತ್ತು ನನ್ನ ಮಗನಿಗೆ ಕಾಲೇಜು ಲೇಟ್ ಇದ್ದಿದ್ದರಿಂದ 11:15ಗೆ ಇದ್ದಿದ್ದರಿಂದ ಅವನು ರೂಮೆಲ್ಲ ಕ್ಲೀನ್ ಮಾಡ್ಕೊತೀನಿ ಅಂತ ರೂಮ್ ಕ್ಲೀನ್ ಮಾಡ್ಕೊತಾ ಇದ್ದಾನೆ. ಎಲ್ಲ ಪ್ರತಿಯೊಂದೂ ನೀಟಾಗಿ ಮಾಡ್ಕೊತಾ ಇದ್ದಾನೆ. ಅಂದರೆ ಅವನಿಗೆ ಬುಕ್ಸ್ ಜೋಡಿಸ್ಕೊಳ್ಳೋಕ್ಕೆಲ್ಲ ಬೇಕಲ್ಲ. ಇಷ್ಟು ದಿನ SSLC ಬುಕ್ಸ್ ಎಲ್ಲ ಇತ್ತು. ಸೊ ಯಾರಿಗೂ ಕೊಡಬೇಕಿತ್ತು, ಅದನ್ನೆಲ್ಲ ಕೊಟ್ಟು ಈಗೆಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದಾನೆ. ಭರತ್ ಕೂಡ ಅಂದರೆ ಅವನ ಫ್ರೆಂಡ್ ಅವನಿಗೆ ಹೆಲ್ಪ್ ಮಾಡ್ತಾ ಇದ್ದಾನೆ. ರೂಮೆಲ್ಲ ಜೋಡಿಸ್ಕೊಳ್ಳೋದು, ರೂಮೆಲ್ಲ ರೆಡಿ ಮಾಡ್ಕೊಳ್ಳೋದು ಆಲ್ಮೋಸ್ಟ್ ಆಲ್ ಇವನೇ ಮಾಡ್ಕೊಂಡ್ಬಿಡ್ತಾನೆ. ನನಗೇನು ಅಷ್ಟು ಕೊಡೋಲ್ಲ ಈಗ ಮೊದಲಷ್ಟು. ಸೊ ನೀಟಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾನೆ. ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡಾದ್ಮೇಲೆ ಅವನದು ಕೊಳಲಿತ್ತಿದ್ದು ಹಳೇದು ಸ್ಕೂಲ್ದು ಯೂಸ್ ಮಾಡ್ತಾಯಿದ್ದ, ಅದನ್ನು ತೋರಿಸ್ತಾ ಇದ್ದಾನೆ. ಆಯ್ತಪ್ಪ ಸೈಡಲ್ಲಿ ಇಡು ಅಂದ್ಬಿಟ್ಟು ಅದಾದಮೇಲೆ ಅವನಿಗೆ ಕಾಲೇಜಿಗೆ ಟೈಮ್ ಟೇಬಲ್ ಪ್ರಕಾರ ಬುಕ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದಾನೆ. ಸೊ ಹೊಸ ಬುಕ್ಸ್ ಎಲ್ಲ ಕೊಡಿಸಿದ್ದಾಯಿತು. ಅದಕ್ಕೆಲ್ಲ ಹೆಸರೆಲ್ಲ ಬರ್ಕೊಂಡು ರೆಡಿ ಮಾಡ್ಕೊತಾ ಇದ್ದ. ಅದಾದಮೇಲೆ ಸ್ನಾನ ಮಾಡಿ ಭಗವದ್ಗೀತೆ ಬರೀತಾ ಇದ್ದಾನೆ. ಡೈಲಿ ಬರೀತಾನೆ. ಒಂದೊಂದ್ಸರಿ ಮರ್ತ್ಬಿಡ್ತಾನೆ, ಆವಾಗ ನಾವು ಜ್ಞಾಪಿಸ್ಬೇಕಾಗುತ್ತೆ. ಇಲ್ಲಾಂದರೆ ಡೈಲಿ ಭಗವದ್ಗೀತೆ ಬರೀತಾನೆ. ಬರೆದಾದ್ಮೇಲೆ ಇಲ್ಲೇ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಾ ಅಂತ ಕಳಿಸ್ದೆ. ಅದಕ್ಕೋಸ್ಕರ ಸೈಕಲ್ ರೆಡಿ ಮಾಡಿಸ್ಕೊಂಡಿದ್ದಾನಲ್ಲ. ಈಗ ಎಲ್ಲೋದ್ರೂ ಸೈಕಲ್ಲೇ, ಅವನು ಸೈಕಲ್ ಬಿಟ್ಟು ಹೋಗಲ್ಲ, ನಡ್ಕೊಂಡಂತೂ ಹೋಗೋದೇ ಇಲ್ಲ. ಸೈಕಲಲ್ಲಿ ಹೋಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೋದ. ಅವ್ನು ಬರೋಷ್ಟರಲ್ಲಿ ಬ್ರೆಡ್ ಆಮ್ಲೆಟ್ ಮಾಡಿಬಿಡೋಣ ಇವತ್ತು ತಿಂಡಿಗೆ ಅಂದ್ಬಿಟ್ಟು ಬ್ರೆಡ್ ಆಮ್ಲೆಟ್ ಮಾಡ್ತಾಯಿದ್ದೀನಿ. ಸಿಂಪಲಾಗೆ ಮಾಡಿದೆ. ಆ್ಯಕ್ಚುಲಿ ಮನೆಯಲ್ಲಿ ಏನಿತ್ತೋ ಅದರಲ್ಲೇ ಮಾಡಿದೆ. ಎಕ್ಸ್ಟ್ರಾ ನಾನೇನು ಹೊರಗಡೆಯಿಂದ ತರಿಸಲೇ ಇಲ್ಲ. ಸೊ ಸೌತೆಕಾಯಿ ಎಲ್ಲ ಇರಲಿಲ್ಲ, ಆದರೂ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಫಸ್ಟು ಈ ರೀತಿ ನಾನು ಆಮ್ಲೆಟ್ ಮಾಡ್ಕೊಂಬಿಟ್ಟೆ. ಅಂದರೆ ಎಗ್ ಬಾಯ್ಲ್ ಏನು ಆಫ್ ಬಾಯ್ಲ್ ಅಂತಾರಲ್ಲ, ಬಟ್ ನಾನು ಆಫ್ ಬಾಯ್ಲ್ ಮಾಡಲ್ಲ, ಫುಲ್ ಬೇಯಿಸ್ತೀನಿ. ಅದಾದಮೇಲೆ ಬ್ರೆಡ್ನ ರೋಸ್ಟ್ ಮಾಡಿಕೊಂಡು ನೀಟಾಗಿ, ಅದಾದಮೇಲೆ ಅದಕ್ಕೆ 2 ಪೀಸ್ ಈರುಳ್ಳಿ, ಅದಾದಮೇಲೆ 2 ಪೀಸ್ ಟೊಮೊಟೊ ರೌಂಡಿಗೆ ಹೆಚ್ಕೊಂಡಿರೋದು, ಒಂದು ಆಮ್ಲೆಟ್ ಮಾಡ್ಕೊಂಡಿದ್ದಲ್ಲ ಅದನ್ನು ಮಧ್ಯಕ್ಕೆ ಇಟ್ಬಿಟ್ಟು ಸಾಲ್ಟು, ಪೆಪ್ಪರ್ ಪೌಡರು, ಅದಾದಮೇಲೆ ಅಚ್ಕಾರದ ಪುಡಿ, ಆಮ್ಚೂರು ಪೌಡರು, ಚಾಟ್ ಮಸಾಲ ಇಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಇನ್ನೊಂದು ಬ್ರೆಡ್ ಪೀಸ್ ಇಕ್ಬಿಟ್ಟೆ. ಸೂಪರಾಗಿತ್ತು. ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು. ಈವನ್ ನಾವೇನು ಮಾಡ್ತೀವಿ, ಎಲ್ಲ ಸೌತೆಕಾಯಿ ಅಂತೆ ಮತ್ತೊಂದಂತೆ ಎಲ್ಲ ಇಟ್ಟಾಗಲೂ ಕೆಲವೊಂದು ಸರಿ ಟೇಸ್ಟಿಯಾಗಿ ಬರೋಲ್ಲ. ಇವತ್ತು 1-2 ಐಟಮ್ ಇರಲಿಲ್ಲ, ಬಟ್ ಆದರೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ನನ್ನ ಮಗನೂ ತಿಂದ. ಅವ್ನಿಗಿಷ್ಟ ಆಯಿತು, ಚೆನ್ನಾಗಿದೆ ಅಂದ. ಅವ್ನಿಗಿಷ್ಟ ಆಯಿತು, ತಿನ್ಕೊಂಡು ಅವನು ಕಾಲೇಜ್ಗೆ ಹೊರಟ. ಅದಾದಮೇಲೆ ಇಲ್ಲಿ ಈರುಳ್ಳಿ ಕ್ಯಾಬೇಜ್ ಎಲ್ಲ ತರಿಸಿದ್ನಲ್ಲ, ಅದನ್ನು ಎತ್ತಿಟ್ಕೊಂಡ್ಬಿಡೋಣ ಅಂದ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಸೊ ಅದನ್ನು ನೋಡುವಾಗ 2 ಈರುಳ್ಳಿ ಅದು ಕೊಳ್ತೋಗ್ಬಿಟ್ಟಿತ್ತು. ಅಂದರೆ ಇನ್ನೇನು ಹೋಗೋ ರೀತಿ ಇತ್ತು. ಸೊ ಅದನ್ನು ಸಪ್ರೇಟಾಗಿ ಇಡೋಣ ಅಂದ್ಬಿಟ್ಟೆ. ನೀಟಾಗಿ ನೋಡಿ ಇಟ್ಕೊಳ್ಳೋಣ ಅಂತ. ಅಂದರೆ ಸುಮ್ಮನೆ ಕಣ್ಣಲ್ಲಿ ನೋಡೋದಕ್ಕಿಂತ ಕೈಯಲ್ಲಿ ಎತ್ತಿ ನೋಡಿದಾಗಲೇ ಗೊತ್ತಾಗೋದು ಹೇಗಿರುತ್ತೆ ಅಂತ. ಬಟ್ ಯಾವ ಈರುಳ್ಳಿನೂ ಏನೂ ಅಷ್ಟು ಕೆಟ್ಟೋಗಿರಲಿಲ್ಲ. 2 ಈರುಳ್ಳಿ ಮಾತ್ರ ಅದು ಪ್ರೆಸ್ ಆದಂಗೆ ಆಗಿಬಿಟ್ಟು 2 ಈರುಳ್ಳಿ ಮಾತ್ರ ಹೋಗಿತ್ತು. ಬಟ್ ಅದರ್ವೈಸ್ ಈರುಳ್ಳಿ ತುಂಬ ಚೆನ್ನಾಗೇ ಇತ್ತು.
ಅದಕ್ಕೆ ಈ ರೀತಿ ಈರುಳ್ಳಿ ಎಲ್ಲ ಹಾಕ್ಕೊತಾ ಇದ್ದೀನಿ. ಈ ಸರಿ ಬಿಳಿ ಈರುಳ್ಳಿನೇ ತರಿಸ್ಕೊಂಡಿದ್ದೀನಿ. ಇಲ್ಲೆಲ್ಲ ಬಿಳಿ ಈರುಳ್ಳಿ ಸಿಗಲ್ಲ, ರೇರು. ಸೊ ಈ ಥರ ಆನ್ಲೈನಲ್ಲಾದರೆ ಸಿಗುತ್ತೆ ಅಂದ್ಬಿಟ್ಟು ತರಿಸ್ಕೊಂಡೆ. ನೋಡಿ, ಈ 2 ಈರುಳ್ಳಿ ಮಾತ್ರ ಹೋಗಿತ್ತು, ಅದನ್ನು ಮೇಲ್ಗಡೆನೇ ಇಟ್ಕೊತಾ ಇದ್ದೀನಿ ಫಸ್ಟ್ ಯೂಸ್ ಮಾಡೋಣ ಅಂತ. ಅದೆಲ್ಲ ಜೋಡಿಸ್ಕೊಂಡು ಹಳೆ ಈರುಳ್ಳಿ 3 ಮಿಕ್ಕಿತ್ತು, ಅದನ್ನು ಕೂಡ ಅಲ್ಲಿಗೆ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಎತ್ತಿಟ್ಕೊಂಡೆ. ಅದಾದಮೇಲೆ ಕ್ಯಾಬೇಜು ಓಕೆ, 11 ರೂಪಾಯಿ ಇದು ಕ್ಯಾಬೇಜು. ಎಷ್ಟು ದಪ್ಪ ಇದೆ, ಇಲ್ಲಿ 20 ರೂಪಾಯಿ 30 ರೂಪಾಯಿ ಕೊಡಬೇಕು ಈ ಕ್ಯಾಬೇಜ್ಗೆ. ಅದನ್ನು ನೋಡ್ತಾ ಇದ್ದೆ ಚೆನ್ನಾಗಿದೆಯಾ ಅಂತ. ತುಂಬಾ ಚೆನ್ನಾಗಿತ್ತು ಕ್ಯಾಬೇಜ್ ಅಂತೂ, ತುಂಬ ಚೆನ್ನಾಗಿತ್ತು 11 ರೂಪಾಯಿಗೆ. ಅದಾದಮೇಲೆ ಮೂಲಂಗಿ ಸಾಂಬಾರು ಮಾಡ್ಕೊಬಿಡೋಣ ಅಂದ್ಬಿಟ್ಟು ಬೇಳೆ ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ. ಇಲ್ಲಿ 3 ಥರ ಬೇಳೆ ಹಾಕ್ತಾಯಿದ್ದೀನಿ. ಅವರೆಬೇಳೆ, ಇದ್ಕಿದ ಬೇಳೆ, ಅದಾದಮೇಲೆ ಸ್ವಲ್ಪ ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ. ನಾವು ಒಂದು ಬೇಳೆ ಹಾಕಿ ಮಾಡೋದಕ್ಕಿಂತ ಈ ರೀತಿ 3 ಬೇಳೆ ಹಾಕಿ ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ, ಡಿಫ್ರೆಂಟಾಗೂ ಇರುತ್ತೆ. ಸೊ ಅದನ್ನೆಲ್ಲ ತೊಳ್ಕೊಂಡು ಸ್ವಲ್ಪ ಅರಿಶಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಕರಿಬೇವು, ಈರುಳ್ಳಿ ಮತ್ತು 2ರಿಂದ 3 ಟೊಮೊಟೊ ಹಾಕ್ಕೊಂಡು ಫಸ್ಟು ಅದನ್ನು ಬೇಯಕ್ಕೆ ಇಡ್ತಾಯಿದ್ದೀನಿ ಬೇಳೆನ. ಸೊ ಕುಕ್ಕರಲ್ಲಿ ಏನು ಕೂಗಿಸ್ಕೊತಾ ಇಲ್ಲ, ಡೈರೆಕ್ಟಾಗಿ ಹೀಗೆ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನು ಹಾಕ್ಬಿಟ್ಟು ಬೇಯಕ್ಕೆ ಇಡ್ತಾಯಿದ್ದೀನಿ. ಅದು ಬೇಯಷ್ಟರಲ್ಲಿ ಖಾರ ರುಬ್ಕೊಳ್ಳೋಣ ಅಂದ್ಬಿಟ್ಟು ಜಾರಿಗೆ ಕಾಯಿ, ಅದಾದಮೇಲೆ ಸ್ವಲ್ಪ ಹುಣಸೆಹಣ್ಣು, ಸಾಂಬಾರು ಪೌಡರ್ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಜಾಸ್ತಿ ಇಲ್ಲಿ ಮಸಾಲೆ ಹಾಕ್ಕೊತಾ ಇಲ್ಲ. ಡೈಲಿ ಊಟ ಮಾಡೋ ಸಾಂಬಾರಿಗೆ ಯಾವಾಗಲೂ ಮಸಾಲೆ ತಿಂತಾಯಿದ್ರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ, ಅಂದರೆ ಸ್ವಲ್ಪ ಎದೆ ಉರಿ ಅದೆಲ್ಲ ಬರುತ್ತೆ ಅಂದ್ಬಿಟ್ಟು ಈ ರೀತಿ ಮಾಡ್ಕೊತಾ ಇದ್ದೀನಿ. ಸೊ ಡಿಫ್ರೆಂಟಾಗಿರುತ್ತೆ, ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಸೊ ಈಗ ಬೇಳೆ ಬೆಂದಿರೋದಕ್ಕೆ ಮೂಲಂಗಿ ಹಾಕಿ ಖಾರ ಹಾಕ್ಬಿಟ್ಟು, ಈಗ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಬಿಟ್ಟು ಒಂದು ಕುದಿ ಬರ್ಸ್ಕೊಂಡ್ಬಿಟ್ರೆ ಮೂಲಂಗಿ ಸಾಂಬಾರು ರೆಡಿಯಾಗಿರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಮನೆಯಲ್ಲೇ ನಾವೇ ಟ್ರೈ ಮಾಡ್ತಾ ಇರಬೇಕು, ಅದು ಇದು ಕಾಳುಗಳು ಹಾಕಿ ಹೇಗೆ ಬರುತ್ತೆ ಅಂತ. ಲಾಸ್ಟಲ್ಲಿ ಅದಕ್ಕೆ ಒಂದು ಒಗ್ಗರಣೆ ಕೊಡ್ತಾಯಿದ್ದೀನಿ. ಎಣ್ಣೆ, ಸಾಸಿವೆ ಮತ್ತು ಕರಿಬೇವು, ಒಣಮೆಣ್ಸಿಕಾಯಿ ಹಾಕ್ಬಿಟ್ಟು ಒಂದು ಒಗ್ಗರಣೆ ಕೊಟ್ಬಿಟ್ಟೆ ಮೇಲ್ಗಡೆಗೆ. ಫಸ್ಟು ನಾನು ಒಗ್ಗರಣೆ ಕೊಟ್ಟಿರಲಿಲ್ಲ, ಅದಕ್ಕೋಸ್ಕರ. ಸೊ ಸಾಂಬಾರು ಆಯಿತು, ಮಧ್ಯಾಹ್ನ ಊಟನೂ ಆಯಿತು, ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೀವು ಕೂಡ ಟ್ರೈ ಮಾಡಿ. ಅದಾದಮೇಲೆ ಮೀಶೋಯಿಂದ ನಾನು ಬಾತ್ರೂಮ್ಗೆ ಅಂದ್ಬಿಟ್ಟು ಒಂದು ಸೆಲ್ಫ್ದು ತರಿಸಿದ್ನಲ್ಲ, ಅದನ್ನು ಯೂಸ್ ಮಾಡೋಣ ಅಂತ. ನೋಡಿ, ಇದು ಫಸ್ಟ್ ಇದೆಯಲ್ಲ, ಇದು ಗ್ಲಾಸು ಇನ್ನೇನು ಕಿತ್ಕೊಂಡು ಬರೋ ಥರ ಇತ್ತು. ಸೊ ನಾವು ಜಸ್ಟ್ ಹಿಂಗೆ ಮುಟ್ಟಿದ ತಕ್ಷಣವೇ ಬಂತು. ಅದನ್ನೆಲ್ಲ ತೆಗೆಸ್ಬಿಟ್ಟು ಈ ರೀತಿ ಹಾಕ್ಸಿದ್ದೀನಿ. ಸೊ ಫಸ್ಟು ಸ್ಟೆಪ್ ಆ ಥರ ಹಾಕ್ಸಿದ್ದೀನಿ. ಸೆಕೆಂಡ್ ಸ್ಟೆಪ್ ಕೆಳಗಡೆ ಹಾಕ್ಸಿದ್ದೀನಿ, ಯಾಕಂದರೆ ಮಧ್ಯ ಇಲ್ಲಿ ವೈಟದ್ದು ಆಲ್ರೆಡಿ ಇತ್ತು, ಅದಕ್ಕೋಸ್ಕರ ಸೆಕೆಂಡ್ ಸ್ಟೆಪ್ ಇಲ್ಲ ಹಾಕಿದ್ದೀನಿ. ಸೆಕೆಂಡ್ ಸ್ಟೆಪ್ ಯಾಕೆ ನಾನು ಅಲ್ಲಿ ಹಾಕಿದ್ದೀನಿ ಅಂದರೆ, ಫಸ್ಟ್ ಸ್ಟೆಪ್ಗೆಲ್ಲ ಬ್ರಷ್ಷು, ಅದಾದಮೇಲೆ ನಾರೆಲ್ಲ ಇಟ್ಕೊಂಡಿದ್ದೀನಿ. ಸೊ ಸಿಂಕ್ಗೆ ಹತ್ತಿರ ನನಗೆ ಫೇಸ್ ವಾಶ್ ಆಗ್ಬೋದು, ಹ್ಯಾಂಡ್ ವಾಶ್ ಆಗ್ಬೋದು, ಅದೆಲ್ಲ ಮತ್ತು ನಾನು ಏನು ಹೆಸರು ಕಾಳು ಪೌಡ್ರ್ ಯೂಸ್ ಮಾಡ್ತೀನೋ ಅದೆಲ್ಲ ಸಿಗೋ ಥರ ಇಟ್ಕೊಂಡಿದ್ದೀನಿ. ಅದು ನನಗೆ ಮುಖ ತೊಳಿತಾ ಇದ್ದಂಗೆ ತಕ್ಷಣಕ್ಕೆ ಸಿಗುತ್ತೆ ಅಂತ. ಸೋಪ್ ಬಾಕ್ಸೂ ಅದೇ ಥರ ಹತ್ರದಲ್ಲೇ ಇದೆ, ಇದು ಕೂಡ ಅದೇ ಥರ ಹತ್ರದಲ್ಲಿರಲಿ ಅಂತ. ಸೊ ಈ ರೀತಿ ಮಾಡ್ಕೊಂಡಿದ್ದೀನಿ. ಸೊ ಫೈನಲಿ ಬಾತ್ರೂಮ್ ಈಗ ಕಾಣಿಸ್ತಾ ಇದೆ. ಅದಾದಮೇಲೆ ಇವತ್ತು RCB ಮ್ಯಾಚ್ ಇತ್ತು. ಸೊ ನಮ್ಮ ಏರಿಯಾದಲ್ಲಿ ಟಿ ವಿನೇ ಹೊರಗಡೆ ಇಟ್ಬಿಟ್ಟು ಸಿಕ್ಕಾಪಟ್ಟೆ ಸೆಲೆಬ್ರೇಷನ್ ಮಾಡಿದ್ರು. ಹೇಗಿತ್ತು ಸೆಲೆಬ್ರೇಷನ್ ಅಂದರೆ ಜೋರಾಗಿತ್ತು. ಈ ರೀತಿ ಸೆಲೆಬ್ರೇಷನ್ ಜೋರಾಗಿತ್ತು. ನನಗೂ ಕೂಡ RCB ಗೆದ್ದಿದ್ದು ಅಷ್ಟೇ ಇಷ್ಟ ಆಯಿತು. ನನ್ನ ಮಗ ಅಂತೂ ಕಣ್ಣಲ್ಲೇ ನೀರು ಹಾಕ್ಬಿಟ್ಟ ಗೆದ್ದಿದ ತಕ್ಷಣ. ಸೊ ಎಲ್ಲರಿಗೂ ಖುಷಿದೆ. ಆ್ಯಕ್ಚುಲಿ ತುಂಬಾ ವೆಯ್ಟ್ ಮಾಡ್ತಾಯಿದ್ವಿ ಇದಕ್ಕೋಸ್ಕರನೇ. ಸೊ ಲಾಸ್ಟ್ ಫೈನಲಿ ಗೆದ್ವಿ. ಅದಾದಮೇಲೆ ತಿಂಗ್ಳಿಗೊಂದ್ಸರಿ ನಾನು ಈ ಥರ ಬೆಡ್ಶೀಟ್ ಚೇಂಜ್ ಮಾಡ್ತೀನಿ ಬೆಡ್ರೂಮ್ದು. ಸೊ ಅದೇ ರೀತಿ ಚೇಂಜ್ ಮಾಡಿ ಎಲ್ಲ ಕವರೆಲ್ಲ ಹಾಕ್ತಾಯಿದ್ದೀನಿ. ಅದೆಲ್ಲ ಆದಮೇಲೆ ಊಟ ಎಲ್ಲ ಆಗಿತ್ತು. ಊಟ ಎಲ್ಲ ಆದಮೇಲೆ ಇದೆಲ್ಲ ರೆಡಿ ಮಾಡಿಕೊಂಡು ಬುಕ್ ಓದೋಣ ಅಂದ್ಬಿಟ್ಟು ಕೂತ್ಕೊಂಡೆ. ಸೊ ಬುಕ್ ಓದೋಕ್ಕೆ ಕೂತ್ಕೊಳ್ಳೋಕ್ಕಿಂತ ಮುಂಚೆ ನನ್ನ ಮಗನಿಗೆ ಗ್ರೀನ್ ಟೀ ರೆಡಿ ಮಾಡಪ್ಪ ಅಂತ ಹೇಳಿದೆ. ಸೊ ರೆಡಿ ಮಾಡಿಕೊಡ್ತಾನೆ ಅವನು, ಇಲ್ಲ ಅಂತ ಹೇಳಲ್ಲ. ಸೊ ಅವನಿಗೆ ಗ್ರೀನ್ ಟೀ ಕೊಡೋಕ್ಕೆ ಹೇಳ್ಬಿಟ್ಟು ನಾನು ಬುಕ್ ಓದ್ತಾ ಇದ್ದೀನಿ. 10 ನಿಮಿಷ ಇಲ್ಲಾಂದರೆ 1/4 ಗಂಟೆ ಓದ್ತಾ ಇದ್ದೀನಿ, ಬಿಡ್ತಾ ಇಲ್ಲ, ಯಾಕಂದರೆ ಬಿಡಬಾರ್ದು ಅಂತ ಅಂದ್ಕೊಂಡು ಓದ್ತಾ ಇದ್ದೀನಿ. ಸೊ ಈ ರೀತಿ ಎಲ್ಲ ಬುಕ್ ಓದ್ಕೊಂಡು ಕೂತಿದ್ದೆ. ಅಷ್ಟರಲ್ಲಿ ನನ್ನ ಮಗ ಗ್ರೀನ್ ಟೀ ಕೂಡ ತಂದ. ಗ್ರೀನ್ ಟೀ ಕುಡಿತಾ ನನ್ನ ಮಗನಿಗೆ ನೀನು ಬಾ ಬುಕ್ ಓದು ಅಂತ ಅಂದೆ. ಸೊ ಅವನು ನಾನು ಓದೋ ಬುಕ್ಕೇ ಸಾಕು ಅಂದ್ಬಿಟ್ಟು ತಲರಟೆ ಮಾತಾಡ್ತಾ ಇದ್ದ. ಹಾಗೂ ಬಿಡಲಿಲ್ಲ, ಕರೀತಾ ಇದೆ. ಇನ್ನು ಇವಳು ಓದಿಸ್ತಾಳೆ ಅಂದ್ಬಿಟ್ಟು ಏನು ಮಾಡಿಬಿಟ್ಟ, ಮಲ್ಕೊಂಬಿಟ್ಟ ಅವನು. ಸೊ ಈ ರೀತಿ ಇತ್ತು ನನ್ನ ಡೇ.
ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಯಾರಿಗಾದ್ರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ಮೇಲೆ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು. ಬಾಯ್.